ಹಲೋ ಚಾಂಪಿಯನ್ಸ್. ಸೊ ಫೈನಲಿ ಟ್ರಯಾಂಗಲ್ಸ್ ಇಲ್ಲಿದೆ. ಸೊ ಸಾಕಷ್ಟು ಮಂದಿ ಕಮೆಂಟ್ಸ್ ಮಾಡ್ತಿದ್ರಿ ಟ್ರಯಾಂಗಲ್ಸ್ ಅಂತ. ಸೊ ಟ್ರಯಾಂಗಲ್ಸ್ ಮಾಡ್ತಿದ್ದೀನಿ ಆ್ಯಂಡ್ ಅಗೇನ್ ಈಗ ಹೇಳ್ತೀನಿ. ಸೊ ದಿಸ್ ಸೊ ಏನಿದೆ ಕ್ವಶನ್ಸು, ಮೋಸ್ಟ್ ಆಫ್ ದೆಮ್ ಇಫ್ ನಾಟ್ ಆಲ್, ಸೊ ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ PYQs. ಸೊ ಇನ್ನೊಂದು ಎರಡು ವಿಡಿಯೋ ಮಾಡ್ತೀನಿ ವೇರ್ ಐ ವಿಲ್ ಬಿ ಆಲ್ಸೋ ಕವರಿಂಗ್ ಸಮ್ ಆಫ್ ದ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸು. ಸೊ ನಿಮಗೆ ಇನ್ನೂ ಏನಾದರೂ ಬೇಕು ಅಂದರೆ ಅಗೇನ್ ಕಮೆಂಟ್ ಮಾಡಿರಿ. ಅಪಾರ್ಟ್ ಫ್ರಮ್ ದಿಸ್ ಎಲೆಕ್ಟ್ರಿಸಿಟಿ ನ್ಯೂಮರಿಕಲ್ಸು ಒಂದು ವಿಡಿಯೋ ಬರ್ತಿದೆ. ನೆಕ್ಸ್ಟು ಕ್ವಾಡ್ರಾಟಿಕ್ ಇಕ್ವೇಷನ್, ಸೊ ಸ್ಪೀಡ್ ಪ್ರಾಬ್ಲಮ್ಸ್ ಅಂತಿದ್ರೆ ಅದನ್ನು ಬರ್ತಿದೆ. ಸೊ ಅದನ್ನು ಮಾಡ್ತಿದ್ದೇನೆ. ಸೊ ಆಲ್ ದಟ್ ಐ ಆಮ್ ಆಸ್ಕಿಂಗ್ ಯು ಇಸ್, ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆದರೆ ಅಂದರೆ ಅಲ್ಲಿ ನೋಟ್ಸ್ ಆಯಿತು ಅಥವಾ ಕೆಲವೊಂದು ಇಂಪಾರ್ಟೆಂಟ್ ಫಾರ್ಮುಲಾಸು, ಫ್ಲ್ಯಾಶ್ ಕಾರ್ಡ್ಸು, ಎಸ್ಪೆಷಲಿ ಫ್ಲ್ಯಾಶ್ ಕಾರ್ಡ್ಸು ಲಾಸ್ಟ್ ಮೂಮೆಂಟಲ್ಲಿ ನೋಡೋದಕ್ಕೆ, ಆ್ಯಂಡ್ ರಿಯಾಕ್ಷನ್ಸ್ ಅಂತಿದ್ರೆ ಅಷ್ಟು ರಿಯಾಕ್ಷನ್ಸ್ ಫ್ಲ್ಯಾಶ್ ಕಾರ್ಡ್ಸಲ್ಲಿದೆ ನಿಮಗಿದೆ. ಕೆಳಗೆ ಕಮೆಂಟ್ ಬಾಕ್ಸ್ ಅಂತೀನಿ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿರಿ. ಸೊ ಟೈಮ್ ವೇಸ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡೋಣ. ಸೊ ಟ್ರಯಾಂಗಲ್ಸು ನನಗೂ ಒಂದು ಸ್ವಲ್ಪ ತಲೆನೋವು, ಯಾಕಂದರೆ ನಂಬರ್ಸ್ ಎಲ್ಲ ಸೊ ಒಂದು ಪ್ರೂವ್ ಮಾಡಿರಿ ಅಂತ ಕೊಡ್ತಾರೆ. ನಂಬರ್ಸ್ ಇದ್ದರೆ ಎಷ್ಟು ಆರಾಮ, ಲವ್ ನಂಬರ್ಸ್ ಏನು ಮಾಡೋದು, ಮಾಡಲೇಬೇಕಲ್ಲ, ಅನಿವಾರ್ಯ. ಕೆನಾಟ್ ಲೀವ್ ಇಟ್, ಕೆನಾಟ್ ಸ್ಕಿಪ್ ಇಟ್, ಫೈನ್. ಸೊ ರೇಷೋ ABCD ಪ್ಯಾರಲೋಗ್ರಾಮು, ಒಂದು ABCD ಒಂದು ಪ್ಯಾರಲೋಗ್ರಾಮ್ ಇದೆ. P ಏನಾಗ್ತಿದೆ, ಡಿವೈಡ್ ಮಾಡ್ತಿದೆ ABನ ಇನ್ ದ ರೇಷಿಯೋ 2:3. ಸೊ 2:3 ರೇಷಿಯೋ ಡಿವೈಡ್ ಮಾಡ್ತಿದೆ. ಸೊ ಇನ್ನೊಂದಿದೆ ಮೇಲೂ Q ಇದೆ. ಸೊ ಇಟ್ ಈಸ್ ಡಿವೈಡಿಂಗ್ ಇನ್ ದ ರೇಷಿಯೋ 4:1. ಸೊ 4:1 ರೇಷಿಯೋ ಡಿವೈಡ್ ಮಾಡ್ತಾಯಿದೆ. ಸೊ ಪ್ರೂವ್ ಮಾಡಬೇಕು. ಓಕೆ, ಸೊ ಪ್ರೂವ್ ಮಾಡಬೇಕು ಏನಂತ. OA is equal to 2 times OC. OA is 2 times OC. ಸೊ ಇಲ್ಲಿ ನೀವು ಟ್ರಯಾಂಗಲ್ ನೋಡಿದ್ರಿ ಅಂದರೆ, ಸೊ ಈ ಟ್ರಯಾಂಗಲ್ಲು ಮೇಲಿನ ಟ್ರಯಾಂಗಲ್ಲು, ಸೊ ಎರಡು ಸಿಮಿಲರ್ ಅಂತ ಪ್ರೂವ್ ಮಾಡಿದ್ರಿ ಅಂದರೆ ಏನೋ ಸಿಗೋ ಚಾನ್ಸಸ್ ಇದೆ. ಸೊ ಫಸ್ಟ್ ಸಿಮಿಲರ್ ಪ್ರೂವ್ ಮಾಡಬೇಕು. ಹೆಂಗೆ ಪ್ರೂವ್ ಮಾಡ್ತೀರಾ? ಸೊ ದೇ ಹ್ಯಾವ್ ಗಿವನ್ ಇಟ್ಸ್ ಎ ಪ್ಯಾರಲೋಗ್ರಾಮ್. ಸೊ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಾಗ ದಿಸ್ ಆರ್ ಲೈನ್ಸ್. ಸೊ ಆಬ್ವಿಯಸ್ಲಿ ದಿಸ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಬರ್ಕೊಳ್ಳಿ. ಸೊ ಟ್ರಯಾಂಗಲ್ ಯಾವ್ದ್ಯಾವ ಟ್ರಯಾಂಗಲ್ಲು? ಟ್ರಯಾಂಗಲ್ AOP. ಸೊ ಟ್ರಯಾಂಗಲ್ AOP. ಇನ್ನೊಂದು ಟ್ರಯಾಂಗಲ್ COQ. ಯಾವುದೋ ಒಂದು ಆರ್ಡರ್ ತೊಗೊಳ್ರಿ, ನಡೆಯುತ್ತೆ. ಆ್ಯಂಗಲ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ AOP. ಸೊ AOP ಈಸ್ ಈಕ್ವಲ್ ಟು ಸೇಮ್ COQ. ಯಾಕೆ? ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್, VOA ಶಾರ್ಟ್ ಫಾರ್ಮಲ್ಲಿ ಬರಿತೀನಿ. ನಿಮಗೂ ಟೈಮ್ ಇಲ್ಲ, ನನಗೂ ಟೈಮ್ ಇಲ್ಲ ಬರೆಯೋದಕ್ಕೆ. ನೆಕ್ಸ್ಟು ಅದಾದಮೇಲೆ ಸೊ ದಿಸ್ ಆರ್ ಆಲ್ಟರ್ನೇಟ್ ಆ್ಯಂಗಲ್ಸ್, ಯಾಕಂದರೆ ಪ್ಯಾರಲೋಗ್ರಾಮು ಪ್ಯಾರಲ್ ಇದೆ. ಸೊ ಆಲ್ಟರ್ನೇಟ್ ಆ್ಯಂಗಲ್ಸು. ಸೊ ಯಾವುದು? APO ಆ್ಯಂಗಲ್ APO ಈಸ್ ಈಕ್ವಲ್ ಟು ಆ್ಯಂಗಲ್ ಯಾವುದು? CQO ಆಲ್ಟರ್ನೇಟ್. ಓಕೆ, ALT ಆಲ್ಟರ್ನೇಟ್ ಆ್ಯಂಗಲ್ಸು ಆಯ್ತಲ್ಲ. ಸೊ ಎರಡು ಆ್ಯಂಗಲ್ಲು ಸೇಮ್ ಇದೆ. ಸೊ AA ಕ್ರೈಟೀರಿಯಾ. ಸೊ AA ಕ್ರೈಟೀರಿಯಾ ಎರಡು ಟ್ರಯಾಂಗಲ್ಸ್ ಏನಾಯಿತು? ಸಿಮಿಲರ್ ಆಯಿತು. ಸೊ ಸಿಮಿಲರ್ ಹೆಂಗೆ ಪ್ರೂವ್ ಮಾಡ್ತೀರಾ? ಸೊ ಆ್ಯಂಗಲ್, ಸೊ ಫಸ್ಟ್ ಓಕೆ, ಟ್ರಯಾಂಗಲ್ AOP ಇಸ್ ಸಿಮಿಲರ್ ಟು ಯಾವುದಕ್ಕೆ? ಇಲ್ಲಿ ಬರಿಬೇಕಾದ್ರೆ ಕೇರ್ಫುಲ್ ಆಗಿರಿ. ಸೊ ಆ್ಯಂಗಲ್ A ಎಲ್ಲಾದರೂ ಇದೆಯಾ? ಇಲ್ಲ. ಸೊ ಆ್ಯಂಗಲ್ O ಇಲ್ಲಿದೆ ನೋಡಿರಿ. ಆ್ಯಂಗಲ್ O ಯಾವುದಕ್ಕೆ? ಆ್ಯಂಗಲ್ Oಗೆನೆ. ಸೊ O ಎಲ್ಲಿದೆ? ಮಿಡಲಲ್ಲಿದೆ. ಸೊ ಟ್ರಯಾಂಗಲಲ್ಲಿ O ಮಿಡಲ್ ಇದೆ, ಫೈನ್. P ಇಸ್ ಈಕ್ವಲ್ ಟು Q. ಸೊ P ಲಾಸ್ಟಲ್ಲಿದೆ, Qನು ಲಾಸ್ಟಿಗೆ ಬರೀಬೇಕು. OQ ಆಯಿತು, ದ ರಿಮೈನಿಂಗ್ ಇಸ್ C ಆಯ್ತಲ್ಲ. COQ ಟ್ರಯಾಂಗಲ್ AOP ಇಸ್ ಸಿಮಿಲರ್ ಟು ಟ್ರಯಾಂಗಲ್ COQ. ಸಿಮಿಲಾರಿಟಿ ಪ್ರೂವ್ ಆಯಿತು. ಸೊ ಪ್ರೂವ್ ಆದಮೇಲೆ ಏನು ಪ್ರೂವ್ ಮಾಡಿ? OA OC. ಸೊ OA ಇದೆ, OC ಇದೆ. ಇದು ಬರೋದಕ್ಕಿಂತ ಮುಂಚೆ ಯು ಹ್ಯಾವ್ ಟು ಟೇಕ್ ದ ರೇಷಿಯೋ. ಅಂದರೆ ನಮಗೆ ರೇಷಿಯೋ ಕೊಟ್ಟಿದ್ದಾರೆ ಅಂದರೆ ಏನೋ ಇದೆ ಅಂತ. ಸೊ ಏನಿದೆ? ಐ ವಿಲ್ ಟೇಕ್ ದ ಎಂಟೈರ್ ಥಿಂಗ್ ಟು ಬಿ X. ಅಂದರೆ X ಸೈಡ್ ನಮಗೆ ಯು ಕೆನಾಟ್ ಟೇಕ್ ದ ನಂಬರ್ಸ್, ಇದು ರೇಷಿಯೋಲಿರೋದು. ಸೊ ಯು ಕೆನಾಟ್ ಟೇಕ್ 10 ಅಥವಾ 15 ಅಥವಾ 5 ಅಂತ ತೊಗೊಳಕ್ಕಾಗಲ್ಲ, ಸಿನ್ಸ್ ಇಟ್ ಈಸ್ ಇನ್ ರೇಷಿಯೋ. ಸೊ ಐ ವಿಲ್ ಟೇಕ್ ಎ ವೇರಿಯಬಲ್ X. CD X ಆಯಿತು ಅಂದರೆ AB ಏನಾಯಿತು? AB is also X because
ಪ್ಯಾರಲೋಗ್ರಾಮು ಆಪೋಸಿಟ್ ಸೈಡ್ಸ್ ಸೇಮ್ ಇರುತ್ತೆ, ಸೊ ಇಟ್ ಈಸ್ ಆಲ್ಸೋ ಎಕ್ಸ್. ಫೈನ್, ನಾನು ಇದು ತೊಗೊತೀನಿ. ಸೊ ಪಿ ಬಿ ಬೈ ಪಿ ಎ ಇಸ್ ಈಕ್ವಲ್ ಟು 3/2. ಯಾಕೆ ಪಿ ಬಿ ಬೈ ಪಿ ಎನ ತೊಗೊಂಡೆ ಹೇಳ್ತೀನಿ ನೋಡಿ. ಸೊ ನನಗೇನು ಬೇಕು, ಈ ಟ್ರಯಾಂಗಲ್ದು, ಈ ಪರ್ಟಿಕ್ಯುಲರ್ ಟ್ರಯಾಂಗಲ್ದು ಏನಿದೆ ಸೈಡ್ ಬೇಕು, ವಿಚ್ ಇಸ್ ಎ ಪಿ. ಸೊ ಎ ಪಿ ನಾನು ಕೆಳಗಿಟ್ಕೊಂಡಾಗ ವೆನ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಅಂದರೆ ರೇಷೋ ಬಂದಾಗ, ಸೊ ಯಾವುದು ನಿಮಗೆ ಬೇಕು ಅದನ್ನು ಕೆಳಗಿರಲಿ. ಸೊ ದಟ್ ರೇಷೋಸಲ್ಲಿದ್ದಾಗೂ ವೆನ್ ಯು ಆರ್ ಆ್ಯಡಿಂಗ್ ಆರ್ ಸಪ್ರಾಕ್ಟಿಂಗ್, ವಾಟ್ ಎವರ್ ದಟ್ ಯು ವಾಂಟ್ ವಿಲ್ ರಿಮೈನ್ ಇನ್ ದ ಡಿನಾಮಿನೇಟರ್ ಆ್ಯಸ್ ಇಟ್ ಇಸ್. ಈಗ ನೋಡಿರಿ ಹೆಂಗಾಗತ್ತೆ ಅಂತ. ಸೊ ನಾನು +1 ಎರಡು ಕಡೆ +1 ಮಾಡ್ತಿದ್ದೀನಿ, ಬಿಕಾಸ್ ಐ ಕೆನಾಟ್ ಆ್ಯಡ್ ದ ಸೈಡ್. ರೈಟ್ ಸೈಡ್ ನಂಬರ್ ಇರೋದ್ರಿಂದ ಐ ಕೆನಾಟ್ ಆ್ಯಡ್ ದ ಸೈಡ್. ಸೊ +1 ಎರಡು ಕಡೆ +1 ಆ್ಯಡ್ ಮಾಡ್ಬೋದು. ಸೊ ಎಲ್ ಸಿ ಎಮ್ ಏನಾಯಿತು, ಪಿ ಎ. ಸೊ ಇಲ್ಲಿ ಪಿ ಎ ಪ್ಲಸ್ ಪಿ ಬಿ. ಸೊ ದಿಸ್ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ 2. ಸೊ ಏನಾಯಿತು 3 + 2. ಸೊ ಪಿ ಎ ಪ್ಲಸ್ ಪಿ ಬಿ, ಪಿ ಎ ಪ್ಲಸ್ ಪಿ ಬಿ ಇಸ್ ಎ ಬಿ ಬೈ ಪಿ ಎ ಇಸ್ ಈಕ್ವಲ್ ಟು ಎಷ್ಟಾಯಿತು 5/2 ಆಯ್ತಲ್ಲ. ಸೊ ನಿಮಗೆ ಎ ಬಿ ಬೈ ಪಿ ಎ ಬಂತು. ಈಗ ಅದೇ ರೀತಿ ಮೇಲಿಂದಕ್ಕೂ ಮಾಡಬೇಕು. ಸೊ ಆ್ಯಕ್ಚುಲಿ ಇಲ್ಲೇ ಮಾಡ್ಬೋದಿತ್ತು. ಓಕೆ, ಸಣ್ಣದಾಗಿ ಮಾಡ್ತೀನಿ ನೋಡಿರಿ. ಸೊ 3/2 ಇದನ್ನೇ ಚಿಕ್ಕದಾಗಿ ಬರಿತೀನಿ. ಸೊ 3 + 2/2. ಓಕೆ, ಸೊ ಇಲ್ಲೇ ಸಿಮಿಲರ್ಲಿ ಡಿ ಕ್ಯೂ, ನನಗೆ ಕ್ಯೂ ಸಿ ಬೇಕು. ಕ್ಯೂ ಸಿನ ನಾನು ಕೆಳಗೆ ಬರ್ಕೊತೀನಿ. ಸೊ ಏನು ಮಾಡ್ತೀನಿ, ಡಿ ಕ್ಯೂ ಬೈ ಕ್ಯೂ ಸಿ ಇಸ್ ಈಕ್ವಲ್ ಟು ರೇಷಿಯೋ 4/1. ಸೊ ಎರಡು ಕಡೆ +1 ಮಾಡ್ತೀನಿ. ಸೊ ಎರಡು ಕಡೆ +1 ಮಾಡಿದಾಗ ಕ್ಯೂ ಸಿ ಪ್ಲಸ್ ಡಿ ಕ್ಯೂ ಬೈ ಕ್ಯೂ ಸಿ ಇಸ್ ಈಕ್ವಲ್ ಟು 4 + 1/1. ಸೊ ಕ್ಯೂ ಸಿ ಪ್ಲಸ್ ಡಿ ಕ್ಯೂ ಏನಾಯಿತು, ಡಿ ಸಿ ಬೈ ಕ್ಯೂ ಸಿ ಇಸ್ ಈಕ್ವಲ್ ಟು 5/1 ಆಯ್ತಲ್ಲ. ಸೊ ಇಲ್ಲಿ ಟ್ರಯಾಂಗಲ್ಲು ಸಿಮಿಲರ್ ಅಂತ ಪ್ರೂವ್ ಮಾಡಿದ್ರಿ. ಬೇಕಿರೋದೇನು ಎ ಒ ಬೈ ಒ ಸಿ. ಸೊ ಎ ಒ ಬೈ ಸಿ ಒ. ಓಕೆ, ಎ ಒ ಬೈ ಸಿ ಒ. ಎ ಒ ಬೈ ಸಿ ಒ ನನಗೆ ಫುಲ್ ಸೈಡ್ ತೊಗೋಬೇಕು ಅಂದರೆ ಫುಲ್ ಸೈಡ್ ಯಾವುದ್ರಲ್ಲೂ ಇಲ್ಲ. ಸೊ ಎ ಪಿ ಬೈ ಎ ಒ ಬೈ ಸಿ ಒ ಫಸ್ಟು ಸೆಕೆಂಡ್ ಮುಗೀತು. ನೆಕ್ಸ್ಟ್ ಏನು ಮಾಡ್ತೀನಿ, ಫಸ್ಟು ಲಾಸ್ಟು ಎ ಪಿ ಬೈ ಸಿ ಕ್ಯೂ. ಎ ಪಿ ಬೈ ಸಿ ಕ್ಯೂ ದಿಸ್ ಈಸ್ ಈಕ್ವಲ್ ಟು ಎ ಪಿ ಬೈ ಸಿ ಕ್ಯೂ. ಎ ಒ ಬೈ ಸಿ ಒ ಇಸ್ ಈಕ್ವಲ್ ಟು ಎ ಪಿ ಬೈ ಸಿ ಕ್ಯೂ. ನೀವು ಎ ಒ ಬೈ ಸಿ ಒ ಪ್ರೂವ್ ಮಾಡಬೇಕು. ಬಟ್ ಎ ಪಿ ಇಲ್ಲಿದೆ ನೋಡಿರಿ, ಎ ಪಿ ಇಲ್ಲಿದೆ. ಸೊ ಇದು ನಿಮಗೆ ಬೇಕು. ಸೊ ಬೇಕು ಅಂದಾಗ ವಾಟ್ ಐ ವಿಲ್ ಡೂ, ಐ ವಿಲ್ ಸೆಂಡ್ ಎ ಪಿ ಟು ರೈಟ್ ಸೈಡ್. ಸೊ ಮೇಲೆ ಹೋಗುತ್ತೆ. ಸೊ ಎ ಬಿ ಕಂಪ್ಲೀಟ್ ಎ ಬಿನ ನಾನು ಎಕ್ಸ್ ಅಂತ ತೊಗೊತೀನಿ. ಐ ವಿಲ್ ರೈಟ್ ಎ ಬಿ ಆ್ಯಸ್ ಎಕ್ಸ್. ಸೊ ಏನಾಯಿತು 2/5x. ಸಿಮಿಲರ್ಲಿ ವಾಟ್ ಈಸ್ ಡಿ ಸಿ, ಕಂಪ್ಲೀಟ್ ಡಿ ಸಿ ಈಸ್ ಎಕ್ಸ್. ನನಗೆ ಕ್ಯೂ ಸಿ ಬೇಕು, ಸಿ ಕ್ಯೂ ಅಥವಾ ಕ್ಯೂ ಸಿ ಬೇಕು. ಸೊ ಸಿ ಕ್ಯೂನ ಏನು ಮಾಡ್ತೀನಿ, ಮೇಲೆ ಕಳಿಸ್ತೀನಿ, ಅಥವಾ ಕ್ಯೂ ಸಿ ಮೇಲೆ ಹೋಗುತ್ತೆ. ಸೊ ಇದು 5/1 ಲೆಫ್ಟ್ ಸೈಡಿಗೆ ಬಂತಂದರೆ ಏನಾಗುತ್ತೆ 1/5. ಸೊ ವಾಟ್ ಈಸ್ ಎ ಪಿ, 2x/5. ಸೊ ಎ ಪಿ ಇಸ್ 2x/5. ಸಿಮಿಲರ್ಲಿ ಕ್ಯೂ ಸಿ ಇಸ್ x/5. ಸೊ ಏನಾಯಿತು, ಕ್ಯಾನ್ಸಲ್ ಆಯಿತು. ಎಕ್ಸ್ ಕ್ಯಾನ್ಸಲ್ ಆಯಿತು, 5 ಕ್ಯಾನ್ಸಲ್ ಆಯಿತು. ಸೊ ವಾಟ್ ಈಸ್ ರಿಮೈನಿಂಗ್, ಸೊ that is remaining is 2. So AO by CO is equal to 2. So AO is equal to 2 times OC. So AOA is equal to 2 times OC. So AO ಬರೆಯೋ ಬದಲು ನಾನು ಬರಿಬೋದು OA is equal to 2 times OC. Hence proved. So I guess this was the bigger problem of all that I have. So ಎಲ್ಲದರಲ್ಲೂ ನನಗೇನಿದೆ ಕ್ವಶನ್ಸು ಸ್ವಲ್ಪ ಲೆಂತಿ. ಓಕೆ, ಇದೆಲ್ಲ ಫೈನ್. ನೆಕ್ಸ್ಟ್, ಡಿ ಈಸ್ ಎ ಪಾಯಿಂಟ್ ಆನ್ ದ ಸೈಡ್ ಬಿ ಸಿ ಆಫ್ ಟ್ರಯಾಂಗಲ್ ಎ ಬಿ ಸಿ. ಸೊ ಒಂದು ಟ್ರಯಾಂಗಲ್ ಇದೆ, ಬರ್ಕೊಳ್ಳಿ. ಸಮಥಿಂಗ್ ಸಿಮಿಲರ್ ಟು ಟೆಕ್ಸ್ಟ್ ಬುಕ್, ಬಟ್ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಕೊಟ್ಟಿದ್ದಾನೆ, ಇಲ್ಲಿ ಕೊಟ್ಟಿಲ್ಲ ಅಷ್ಟು ಅವರು. ಸೊ ಎ ಬಿ ಸಿ ಟ್ರಯಾಂಗಲ್ಲು. ಸೊ ಡಿ ಏನಿದೆ ಇಸ್ ಪಾಯಿಂಟ್.
ಸೊ ಡಿ ಒಂದು ಪಾಯಿಂಟ್ ಆನ್ ಬಿ ಸಿ. ಸೊ ಜಾಯಿನ್ ಮಾಡ್ತೀನಿ. ಸೊ ಜಾಯಿನ್ ಮಾಡಾದ್ಮೇಲೆ ಆ್ಯಂಗಲ್ ಆ್ಯಂಗಲ್ ಎ ಡಿ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎ ಸಿ. ಸೊ ಆ್ಯಂಗಲ್ ಎ ಡಿ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎ ಸಿ. ನೆಕ್ಸ್ಟು ಫೈನ್, ಪ್ರೂವ್ ದಟ್. ಸೊ ಪ್ರೂವ್ ದಟ್ ಮಾಡೋದಕ್ಕಿಂತ ಮುಂಚೆ ಎ ಡಿ ಸಿ ಟ್ರಯಾಂಗಲ್ ಎ ಡಿ ಸಿ ಇನ್ನೊಂದು ದೊಡ್ಡ ಟ್ರಯಾಂಗಲ್ ಬಿ ಎ ಸಿ, ಯಾಕಂದರೆ ಅದೊಂದೇ ಪ್ರೂವ್ ಮಾಡ್ಬೋದು. ಬಿ ಎ ಸಿ ಕಾಮನ್ ಇದೆ. ಯಾವುದು ಕಾಮನ್ ಇದೆ? ಆ್ಯಂಗಲ್ ಸಿ ಕಾಮನ್ ಇದೆ. ಎರಡರಲ್ಲೂ ಆ್ಯಂಗಲ್ ಸಿ ಇದೆ. ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ, ಯಾಕೆ ಕಾಮನ್. ಬೋತ್ ಆ್ಯಂಗಲ್ ಸಿ ಈಸ್ ಕಾಮನ್ ಇನ್ ಬೋತ್ ದ ಟ್ರಯಾಂಗಲ್ಸ್. ನೆಕ್ಸ್ಟು ಅವರೇ ಕೊಟ್ಟಿದ್ದಾರೆ ಆ್ಯಂಗಲ್ ಎ ಡಿ ಸಿ ಈಸ್ ಈಕ್ವಲ್ ಟು, ಕಣ್ಣು ಮುಚ್ಕೊಂಡು ಬರೀರಿ, ಆ್ಯಂಗಲ್ ಬಿ ಎ ಸಿ ಗಿವನ್ ಆಯ್ತಲ್ಲ. ಗಿವನ್ನು ಕಾಮನ್, ಎರಡು ಆ್ಯಂಗಲ್ ಆಯಿತು. ಸೊ ಎ ಕ್ರೈಟೀರಿಯಾ, ಬೋತ್ ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ಈಗ ಸಿಮಿಲಾರಿಟಿ ಬರೀಬೇಕು. ಟ್ರಯಾಂಗಲ್ ಎ ಡಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಎ ಡಿ ಸಿ. ಸೊ ಫಸ್ಟ್ ಆ್ಯಂಗಲೇ ಇಲ್ಲೆಲ್ಲ ಆ್ಯಂಗಲೇ ಇಲ್ಲ. ಓಕೆ, ಸೊ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ. ಸೊ ಆ್ಯಂಗಲ್ ಸಿ ಎಲ್ಲಿದೆ? ಲಾಸ್ಟ್ ಇದೆ. ಸೊ ಸಿನೂ ಲಾಸ್ಟಿಗೆ ಬರಿತೀನಿ. ನೆಕ್ಸ್ಟ್ ಆ್ಯಂಗಲ್ ಡಿ ಇಲ್ಲೇನಿದೆ? ಆ್ಯಂಗಲ್ ಎಗೆ ಈಕ್ವಲ್ಲು. ಸೊ ಡಿ ಮಿಡಲಲ್ಲಿದೆ, ಎ ಮಿಡಲ್ ಬರಿತೀನಿ. ಸೊ ಅದಾಯಿತು, ಎ ಸಿ ಆಯಿತು, ಇನ್ನು ಮಿಕ್ಕಿರೋದು ಬಿ. ಸೊ ಟ್ರಯಾಂಗಲ್ ಎ ಡಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಬಿ ಎ ಸಿ. ಬಟ್ ಇಷ್ಟಲ್ಲ, ಶೋ ದಟ್. ಸೊ ಹೆಂಗೆ ಪ್ರೂವ್ ಮಾಡ್ತೀರಾ? ಫಸ್ಟು ಲಾಸ್ಟು ಎ ಸಿ, ಇಲ್ಲೂ ಫಸ್ಟು ಲಾಸ್ಟು ಡಿವೈಡೆಡ್ ಬೈ ಬಿ ಸಿ. ನೆಕ್ಸ್ಟು ನನಗೆ ಮತ್ತೆ ಎ ಸಿ ಬೇಕು, ಯಾಕಂದರೆ ಎ ಸಿ ಸ್ಕ್ವೇರ್ ಇದೆ. ಸೊ ಇಲ್ಲಿ ಸೆಕೆಂಡು ಲಾಸ್ಟು ತೊಗೊತೀನಿ. ಸೊ ಎ ಸಿ ಕೆಳಗೋಯ್ತು, ಯಾಕಂದರೆ ಈ ರೈಟ್ ಸೈಡ್ ಟ್ರಯಾಂಗಲ್ಲು ಕೆಳಗಿದೆ. ಸೊ ಸೆಕೆಂಡು ಲಾಸ್ಟು ಇಲ್ಲಿ, ಸೆಕೆಂಡು ಲಾಸ್ಟು ಡಿ ಸಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಎ ಸಿ ಇಂಟು ಎ ಸಿ ಸ್ಕ್ವೇರ್. ಸೊ ಬಿ ಸಿ ಮೇಲೆ ಹೋದರೆ ಬಿ ಸಿ ಇಂಟು ಡಿ ಸಿ, ಹೆನ್ಸ್ ಪ್ರೂವ್ಡ್ ಆಯ್ತಲ್ಲ. ಅಲ್ಲಿ ಲಾಸ್ಟಲ್ಲಿ ಅಗೇನ್ ಎಕ್ಸಾಮಲ್ಲಿ ಬರೀಬೇಕಾದ್ರೆ ಇಲ್ಲೇನು ಕೊಟ್ಟಿರ್ತಾರೆ ಅದೇ ಆರ್ಡ್ರಲ್ಲಿ ಬರೀರಿ. ಲೈಕ್ ಬಿ ಸಿ ಇಂಟು ಸಿ ಡಿ, ಇಲ್ಲಿ ಡಿ ಸಿ ಅಂತ ಬರೆದ್ರೆ ಲೈಕ್ ಚೇಂಜ್ ಮಾಡೋದಷ್ಟಲ್ಲ. ಸೊ ಲಾಸ್ಟಲ್ಲಿ ಏನಿದೆ ಅದನ್ನು ಹಾಗೆ ಬರೀರಿ. ಫೈನ್, ಡನ್. ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟಿಲ್ ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ, ಲೆಟ್ಸ್ ರೈಟ್ ಆ್ಯಂಡ್ ಕೀಪ್ ಇಟ್ ಕ್ಲೀನ್. ಸೊ ಇಲ್ಲೇ ಸೊಲ್ಯೂಷನ್ ಇದೆ ನೋಡಿರಿ. ಸೊ ಇಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸು, ಏನೇನು ಬರೆದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಲೂ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟು ಓಕೆ, ಟ್ರಯಾಂಗಲ್, 2 ಟ್ರಯಾಂಗಲ್ ಇದೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ಸು, ಅದ ಕೆಲಸ ಮುಗ್ದಂಗೆ. ನೆಕ್ಸ್ಟು ರೆಸ್ಪೆಕ್ಟಿವ್ಲಿ ದೆನ್ ಪ್ರೂವ್ ದಟ್. ಸೊ ಸೇಮ್ ಹೇಳೋದಲ್ಲ, ರೈಟ್ ಆ್ಯಂಗಲ್ ಟ್ರಯಾಂಗಲ್ಸು ಒಂದು ಕಾಮನ್ ಆ್ಯಂಗಲ್ ಇತ್ತು ಅಂದ್ರೆ ಮುಗೀತು. ಸೊ ಟ್ರಯಾಂಗಲ್ ಎ ಬಿ ಸಿ, ಇನ್ನೊಂದು ಟ್ರಯಾಂಗಲ್ ಎ ಎಮ್ ಪಿ. ಸೊ ರೈಟ್ ಆ್ಯಂಗಲ್ ಯಾವುದಿದೆ ಫಸ್ಟ್ ಬರೀರಿ. ಸೊ ರೈಟ್ ಆ್ಯಂಗಲ್ ಯಾವುದಿದೆಯಪ್ಪ? ಎಮ್ ಇದೆ, ಬಿ ಇದೆ. ಸೊ ಇದರಲ್ಲಿ ಯಾವುದು? ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎಮ್. ಯಾಕೆ? 90 ಡಿಗ್ರಿ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಎರಡರಲ್ಲೂ ಕಾಮನ್ ಏನಿದೆ? ಎ ಕಾಮನ್ ಇದೆ. ಸೊ ಎ ಅಂತ ಬರೆಯೋಕ್ಕಾಗಲ್ಲ, ಬಿ ಎ ಸಿ, ಆ್ಯಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು ಪಿ ಎ ಎಮ್, ಆ್ಯಂಗಲ್ ಪಿ ಎ ಎಮ್. ಯಾಕೆ? ಕಾಮನ್. ಸೊ ಕಾಮನ್ ಆಯಿತು. ನೆಕ್ಸ್ಟು 2 ಆ್ಯಂಗಲ್ ಈಕ್ವಲ್ ಆಯಿತು. ಎ ಕ್ರೈಟೀರಿಯಿಂದ ಬೋತ್ ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ಸಿಮಿಲಾರಿಟಿ ಬರೀಬೇಕು. ಸೊ ಹೆಂಗೆ ಬರೀತೀರಾ? ಓಕೆ, ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್. ಸೊ ಆ್ಯಂಗಲ್ ಎ, ಸೊ ಇಲ್ಲಿದೆ ಆ್ಯಂಗಲ್ ಎ ಇದೆ. ಸೊ ಇಲ್ಲೇನಿದೆ? ಮತ್ತು ಇಲ್ಲೇ ಏನೇ ಇದೆ. ಸೊ ಫಸ್ಟ್ ಏನೇ ಬರಿತೀನಿ. ನೆಕ್ಸ್ಟು ಬಿ ಇದೆ. ಸೊ ಬಿ ಈಸ್ ಈಕ್ವಲ್ ಟು ಎಮ್. ಸೊ ಇನ್ನೇನು ಉಳಿದಿದೆ? ಪಿ ಒಂದು ಉಳಿದಿದೆ, ಬರಿದೆ ಆಯ್ತಲ್ಲ. ಬಟ್ ಐ ಹ್ಯಾವ್ ಟು ಶೋ ದಿಸ್. ಇಲ್ಲಿ ಏನಿದೆ ಅದು ತೊಗೊಂಬಿಡ್ರಿ. ಸಿ ಎ ಇದೆ. ಸೊ ಸಿ ಎ ಅಂದರೆ ಫಸ್ಟು ಲಾಸ್ಟು. ಸೊ ಸಿ ಎನೇ ತೊಗೊತೀನಿ.
ಡಿವೈಡೆಡ್ ಬೈ ಫಸ್ಟು ಲಾಸ್ಟು ಎ ಪಿ, ಓಕೆ ಇಲ್ಲಿ ಪಿ ಎ ಇದೆ, ಫೈನ್, ಇಸ್ ಈಕ್ವಲ್ ಟು ಬಿ ಸಿ ಸೆಕೆಂಡು ಲಾಸ್ಟು ಡಿವೈಡೆಡ್ ಬೈ ಇಲ್ಲೂ ಸೆಕೆಂಡು ಲಾಸ್ಟು ಎಮ್ ಪಿ, ಹೆನ್ಸ್ ಪ್ರೂವ್ಡ್. ಸೊ ಇದ್ರದ್ದು ಸೊಲ್ಯೂಷನ್ ನೋಡಿರಿ, ಇಷ್ಟು ಬರೋದ್ರೆ ಮುಗೀತು 2 ಮಾರ್ಕ್ಸ್. ಸೊ ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅಂತಲೇ ಇದ್ದಾವೆ, 1 2 3 ಮಾರ್ಕ್ಸ್ ಇದು. ಓ ಮೈ ಗಾಡ್. ಸಿಮಿಲಾರಿಟಿ ಕ್ರೈಟೀರಿಯಾ ಇದೆಲ್ಲ ಕ್ಲೀನಾಗಿ ಬರೀರಿ, ಇಷ್ಟು ಬರೆದ್ರೆ 3 ಮಾರ್ಕ್ಸ್ ನೋಡ್ರಿ. ಓಕೆ ನೆಕ್ಸ್ಟು, ಓಕೆ ಟ್ರಯಾಂಗಲ್ ಆ್ಯಂಗಲ್ ಎ ಬಿ ಸಿ 90 ಡಿಗ್ರಿ, ಓಕೆ ಬಿ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಓಕೆ ಬಿ ಡಿ ಏನಿದೆ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಓಕೆ ಪ್ರೂವ್ ದಟ್ ಟ್ರಯಾಂಗಲ್ ಎ ಬಿ ಡಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಬಿ ಸಿ ಡಿ. ಸೊ ಟ್ರಯಾಂಗಲ್ ಎ ಬಿ ಡಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಬಿ ಸಿ ಡಿ. ಸೊ 2 ಟ್ರಯಾಂಗಲ್. ಸೊ ಈ ರೆಡ್ದು ಟ್ರಯಾಂಗಲ್ಲು, ಇನ್ನೊಂದು ಬ್ಲೂ ತೊಗೊಳ್ಳೋಣ. ಸೊ ಈ ಬ್ಲೂ ಟ್ರಯಾಂಗಲ್ಲು, ರೆಡ್ ಟ್ರಯಾಂಗಲ್ ಇಸ್ ಸಿಮಿಲರ್ ಟು ಬ್ಲೂ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಬೇಕು. ಸೊ ಹೆಂಗೆ ಪ್ರೂವ್ ಮಾಡೋದಪ್ಪ, ಇಲ್ಲಿ ಕಾಮನ್ ಅಂತಲೂ ಇಲ್ಲ, ಕಾಮನ್ ಇದ್ದಿದ್ರೆ ಏನೋ ತೊಗೋಬೋದಿತ್ತು, ಅಥವಾ ಯಾವುದೋ ಟ್ರಯಾಂಗಲ್ ಆ್ಯಂಗಲ್ ಈಕ್ವಲ್ ಅಂತಲೂ ಕೊಟ್ಟಿಲ್ಲ, ಈಕ್ವಲ್ ಅಂತ ಕೊಟ್ಟಿದ್ದಾರೆ ಬಟ್ 90 ಡಿಗ್ರಿ ಇದೊಂದು. ಸೊ ಏನು ಮಾಡಬಹುದು ಅಂದರೆ, ಓಕೆ ಸೊ 90 ಡಿಗ್ರಿ ಆದರೆ ಇದು ಏನಾಗುತ್ತೆ, ಆಟೋಮೆಟಿಕಲಿ 90 ಡಿಗ್ರಿ ಆಗುತ್ತೆ, ಬಿಕಾಸ್ ಇದು ಸ್ಟ್ರೈಟ್ ಲೈನು. ಸೊ ಒಂದು 90 ಆದರೆ ಇನ್ನೊಂದು ಏನಾಗಬೇಕು 90 ಡಿಗ್ರಿ, ಬಿಕಾಸ್ ಟೋಟಲ್ ಆ್ಯಂಗಲ್ 180 ಡಿಗ್ರಿ ಇರಬೇಕು. ಫೈನ್. ಸೊ ನಾನೇನು ಮಾಡ್ತೀನಿ ಈಗ, ಓಕೆ ಸೊ ಇದನ್ನು, ಈ ಪರ್ಟಿಕ್ಯುಲರ್ ಆ್ಯಂಗಲ್ನ ಎಕ್ಸ್ ಅಂತ ತೊಗೊತೀನಿ. ಐ ಡೋಂಟ್ ನೋ ವಾಟ್ ಈಸ್ ದ ಆ್ಯಂಗಲ್, ಅಲ್ಲಿ ಕೊಟ್ಟು ಇಲ್ಲ, ಎಕ್ಸ್ ಅಂತ ತೊಗೊತೀನಿ. ಸೊ ದಿಸ್ ಈಸ್ 90 ಡಿಗ್ರಿ. ಸೊ ವಾಟ್ ವಿಲ್ ಬಿ ದಿಸ್ ಆ್ಯಂಗಲ್, 90 ಮೈನಸ್ ಎಕ್ಸ್, ಹೌದಾ ಇಲ್ಲ? ಈ ಟ್ರಯಾಂಗಲ್ ಅಷ್ಟೇ ನಾನು ಬರಿತಿರೋದು. ಸೊ ಈ ಸ್ಮಾಲ್ ಟ್ರಯಾಂಗಲ್ ಏನಿದೆ 90 ಡಿಗ್ರಿ, ದಿಸ್ ಇಸ್ ಎಕ್ಸ್, ದಿಸ್ ವಿಲ್ ಬಿ 90 ಮೈನಸ್ ಎಕ್ಸ್, ಹೌದಲ್ಲ? ಸೊ ಈಗ ಫೈನ್, ಈಗ ಇದು ಬಿಡ್ರಿ ಇದು. ಸೊ ನಾನು ಎ ಆ್ಯಂಗಲ್ ಏನೇನಂತ ತೊಗೊಂಡೆ, ಎಕ್ಸ್ ಅಂತ ತೊಗೊಂಡೆ. ಸೊ ಆ್ಯಂಗಲ್ ಎ ಎಕ್ಸ್ ಆಯಿತು ಅಂದರೆ, ಸೊ ದೊಡ್ಡ ಟ್ರಯಾಂಗಲ್, ಐ ಆಮ್ ಟೇಕಿಂಗ್ ದ ಬಿಗ್ಗರ್ ಟ್ರಯಾಂಗಲ್ ನಾವು. ಸೊ ಆ್ಯಂಗಲ್ ಎ ಎಕ್ಸ್ ಆಯಿತು ಅಂದರೆ ಆ್ಯಂಗಲ್ ಬಿ ಎಷ್ಟು 90 ಡಿಗ್ರಿ ದೇ ಹ್ಯಾವ್ ಗಿವನ್. ಸೊ ವಾಟ್ ವಿಲ್ ಬಿ ಆ್ಯಂಗಲ್ ಸಿ, 90 ಮೈನಸ್ ಎಕ್ಸ್. ಸೊ ನಾನು ಐ ಆಮ್ ಟೇಕಿಂಗ್ ದ ಬಿಗ್ಗರ್ ಟ್ರಯಾಂಗಲ್. ಸೊ ಆ್ಯಂಗಲ್ ಎ ಈಸ್ ಎಕ್ಸ್, ಆ್ಯಂಗಲ್ ಬಿ ಈಸ್ 90 ಡಿಗ್ರಿ. ಸೊ ವಾಟ್ ವಿಲ್ ಬಿ ಆ್ಯಂಗಲ್ ಸಿ, 90 ಮೈನಸ್ ಎಕ್ಸ್. ಸೊ ಇದು 90 ಮೈನಸ್ ಎಕ್ಸ್, ದಿಸ್ ಇಸ್ 90. ಸೊ ವಾಟ್ ವಿಲ್ ಬಿ, ಓಕೆ ಇದನ್ನು ಮತ್ತೆ ಬ್ಲೂ ಅಲ್ಲಿ ಬರಿತೀನಿ. ಸೊ ದಿಸ್ ಇಸ್ 90 minus x. This is 90. So what will be this angle? X. ಆಯ್ತಲ್ಲ? ಸೊ ಎಕ್ಸ್ ಎಕ್ಸು 90 ಮೈನಸ್ ಎಕ್ಸ್, 90 ಮೈನಸ್ ಎಕ್ಸು 90 90. ನಿಮ್ಗೆ ಇನ್ನೂ 3 ಆ್ಯಂಗಲು ಪ್ರೂವ್ ಸಿಮಿಲರ್ ಅಂತಲೇ, ಅಂದರೆ ಈಕ್ವಲ್ ಅಂತಲೇ ಪ್ರೂವ್ ಮಾಡಿಬಿಟ್ರಿ. ಸೊ ಇದನ್ನೇ ಬರೀರಿ ಅಷ್ಟೇ. ಸೊ ಬಿ ಎ ಡಿ, ಓಕೆ ಟ್ರಯಾಂಗಲ್ ಎ ಬಿ ಡಿ, ಇನ್ನೊಂದು ಯಾವುದು ಟ್ರಯಾಂಗಲ್ ಬಿ ಸಿ ಡಿ. ಸೊ ಟ್ರಯಾಂಗಲ್ ಎ ಬಿ ಡಿಲೇನು ಬಿ ಎ ಡಿ, ಆ್ಯಂಗಲ್ ಬಿ ಎ ಡಿ ಈಸ್ ಈಕ್ವಲ್ ಟು ಎಕ್ಸ್ ಇದೆ. ಸೊ ಇಲ್ಲೂ ನನಗೆ ಎಕ್ಸ್ ಬೇಕು ಅಂದರೆ ಡಿ ಬಿ ಸಿ, ಆ್ಯಂಗಲ್ ಡಿ ಬಿ ಸಿ. ನೆಕ್ಸ್ಟು 90 ಮೈನಸ್ ಎಕ್ಸ್, ಓಕೆ 90ನೇ ತೊಗೊಳ್ರಿ, 90 ಬೇಡ, 90 ಮೈನಸ್ ಎಕ್ಸು ಎ ಬಿ ಡಿ, ಟ್ರಯಾಂಗಲ್ ಎ ಬಿ ಡಿ, ಅದು 90 ಡಿಗ್ರಿನೂ ತೊಗೋಬೋದಿತ್ತು, ಫೈನ್. ಎ ಬಿ ಡಿ 90 ಮೈನಸ್ ಎಕ್ಸ್, ಇಲ್ಲಿ ಡಿ ಸಿ ಬಿ. ಇದು ಯಾಕೆ, ದಿಸ್ ಇಸ್ ಬಿಕಾಸ್ ಎಕ್ಸ್, ಇದು ಯಾಕೆ, ದಿಸ್ ಇಸ್ ಬಿಕಾಸ್ 90 ಮೈನಸ್ ಎಕ್ಸ್. 90 ಡಿಗ್ರಿ ಬರೀತೀರಾ, ಬರೀರಿ. ಎ ಡಿ ಬಿ, ಆ್ಯಂಗಲ್ ಎ ಡಿ ಬಿ ಇಸ್ ಈಕ್ವಲ್ ಟು ಬಿ ಡಿ ಸಿ, ಬಿ ಡಿ ಸಿ 90 ಡಿಗ್ರಿ. ಎರಡು ಇದ್ದಿದ್ರೆ ಸಾಕಾಗಿತ್ತು. ಸೊ ಕ್ರೈಟೀರಿಯಾ, ವಾಟ್ ಈಸ್ ದ ಕ್ರೈಟೀರಿಯಾ, ಎ ಎ ಕ್ರೈಟೀರಿಯಾ. ಸೊ ಈಗ ಆಲ್ಮೋಸ್ಟ್ ಮಾಡ್ತಿರೋದು ಎ ಕ್ರೈಟೀರಿಯಾನೇ ಇದೆ. ಎ ಕ್ರೈಟೀರಿಯಾ. ಸೊ ಬೋತ್ ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಮುಗೀತಲ್ಲ. ಸೊ ಟ್ರಯಾಂಗಲ್ ಸಿಮಿಲರ್ ಇದೆ, ಅದನ್ನೇ ಬರೀರಿ. ಸೊ ಬರೀಲೇಬೇಕು. ಸೊ ಏನಂತ, ಟ್ರಯಾಂಗಲ್
ABD is similar to triangle BCD. ಬಟ್ ಇಲ್ಲಿಗೆ ಮುಗ್ದಿಲ್ಲ. ಸೊ ವಾಟ್ ದೇ ಆರ್ ಆಸ್ಕಿಂಗ್, ಫೈಂಡ್ AD. ಸೊ AD ಎಷ್ಟು ಅಂತ ಫೈಂಡ್ ಮಾಡಬೇಕು. ಸೊ ದಿಸ್ ಪರ್ಟಿಕ್ಯುಲರ್ ಸೈಡ್ ಎಷ್ಟು ಅಂತ ಪ್ರೂವ್ ಮಾಡಬೇಕು. ಸೊ ಹೆಂಗೆ ಪ್ರೂವ್ ಮಾಡ್ತೀರಾ? ಸೊ 9 ಸೆಂಟಿಮೀಟರ್ ಇದೆ, 12 ಸೆಂಟಿಮೀಟರ್ ಇದೆ. ಸೊ ಯು ಕ್ಯಾನ್ ಫೈಂಡ್ ದ ಕಂಪ್ಲೀಟ್ AC. ಸೊ ಕಂಪ್ಲೀಟ್ ACನ ಫೈಂಡ್ ಮಾಡ್ಕೋಬೋದು. ಕಂಪ್ಲೀಟ್ AC ಫೈಂಡ್ ಮಾಡ್ಕೊಂಡಾದ ಮೇಲೆ ಸೊ ನನಗೆ AD ಬೇಕು. ಸೊ ಇಲ್ಲಿ AD ಬೇಕು. ಸೊ BD ಗೊತ್ತಾ? BD ಗೊತ್ತಿಲ್ಲ. ಫೈನ್. ಫಸ್ಟ್ AD ಫೈಂಡ್ ಮಾಡ್ಕೊಡ್ರಿ, ಸಾರಿ AC ಫೈಂಡ್ ಮಾಡ್ಕೊಡ್ರಿ. ಸೊ AC ಸ್ಕ್ವೇರ್, ಪೈಥಾಗರಸ್ ಥಿಯರಮ್, AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಸೊ AC ಸ್ಕ್ವೇರ್ ಗೊತ್ತಿಲ್ಲ. ಸೊ AB ಸ್ಕ್ವೇರ್ ಎಷ್ಟು? 9 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್. ಸೊ 81 ಪ್ಲಸ್ 144. ಸೊ ದಿಸ್ ಈಸ್ AC ಸ್ಕ್ವೇರ್. ಸೊ ಫೈನಲಿ ವಾಟ್ ಈಸ್ AC? 225 AC ಸ್ಕ್ವೇರ್. ಸೊ AC is 15. ಸೊ ಟೋಟಲ್ 15. ಸೊ ಫೈನ್. ನೆಕ್ಸ್ಟ್ ಓಕೆ, ಇಲ್ಲೇ ಇದೆ ನೋಡ್ರಿ. ಫೈನ್, ಇಲ್ಲೇ ತೋರಿಸ್ಬಿಡ್ತೀನಿ. ಸೊ AC 15 ಆಯಿತು ಅಂದರೆ ಈಗ ನನಗೇನು ಬೇಕು? AB. ಓಕೆ, AD ಬೇಕು. ಫೈನ್. ಸೊ ಇಲ್ಲೇನಿದೆ? AB ಸ್ಕ್ವೇರ್ ಇಸ್ ಈಕ್ವಲ್ ಟು AC ಇಂಟು AD. ಹೆಂಗೆ ಬಂತಿದು? ಸೊ AB ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ಲಿದೆ? AB ಸ್ಕ್ವೇರ್ ಇಸ್ ಈಕ್ವಲ್ ಟು AC ಇಂಟು AD. ಓಕೆ, ಸೊ ಆ್ಯಕ್ಚುಲಿ ಇದೇನಿದೆ, ಅಗೇನ್ ವಿ ಹ್ಯಾವ್ ಟು ಪ್ರೂವ್. ಇಲ್ಲಿ ABD ಪ್ರೂವ್ ಆಗಿರೋದು ಸಾಕಾಗಿಲ್ಲ. ಸೊ ಏನು ಪ್ರೂವ್ ಮಾಡಬೇಕು? ದಿಸ್ ಸ್ಮಾಲ್ ಟ್ರಯಾಂಗಲ್. ಓಕೆ, ಇದೆಲ್ಲ ಆಯ್ತಲ್ಲ. ಸೊ ಇದನ್ನ ಅಳಿಸ್ತೀನಿ ಈಗ. ಸೊ ದಿಸ್ ಸ್ಮಾಲ್ ಟ್ರಯಾಂಗಲ್ ಈಸ್ ಆಲ್ಸೋ ಸಿಮಿಲರ್ ಟು ದ ಬಿಗ್ಗರ್ ಟ್ರಯಾಂಗಲ್ ABC. ಸೊ ಅದನ್ನು ಪ್ರೂವ್ ಮಾಡಿದ್ರೆ ಅಂದರೆ ಸೊ ADB. ಓಕೆ, ಅದನ್ನು ಜಸ್ಟ್ ಹಾಗೆ ಬರಿತೀನಿ ನೋಡ್ರಿ. ಸೊ ಟ್ರಯಾಂಗಲ್ ADB ಇಸ್ ಈಕ್ವಲ್ ಟು ದೊಡ್ಡ ಸಿಮಿಲರ್ ಟು ಬಿಗರ್ ಟ್ರಯಾಂಗಲ್. ಸೊ ಬಿಗರ್ ಟ್ರಯಾಂಗಲ್ ಡೈರೆಕ್ಟಾಗಿ ಬರಿತೀನಿ. ಆ್ಯಂಗಲ್ D 90 ಡಿಗ್ರಿ. ಬಿಗರ್ ಟ್ರಯಾಂಗಲಲ್ಲಿ ಆ್ಯಂಗಲ್ B 90 ಡಿಗ್ರಿ. ಸೊ ಆ್ಯಂಗಲ್ D 90 ಡಿಗ್ರಿ. ಸೊ ಬಿಗರ್ ಟ್ರಯಾಂಗಲಲ್ಲಿ ಆ್ಯಂಗಲ್ B. ಸೊ ಮಿಡಲಲ್ಲಿ ಬರಿತೀನಿ. ನೆಕ್ಸ್ಟು ಆ್ಯಂಗಲ್ A. ಸ್ಮಾಲ್ ಟ್ರಯಾಂಗಲ್ಲು ಬಿಗ್ ಟ್ರಯಾಂಗಲ್ ಎರಡರಲ್ಲೂ ಆ್ಯಂಗಲ್ A ಕಾಮನ್ನು. ಸೊ ಆ್ಯಂಗಲ್ A ಫಸ್ಟಲ್ಲಿದೆ, ಇಲ್ಲೂ ಫಸ್ಟ್ ಬರಿತೀನಿ. ಸೊ ಇನ್ನೊಂದು ಯಾವುದು ಉಳಿದಿದ್ದು? C. ಸೊ C ಒಂದು ಉಳಿತು. ನನಗೆ ಬೇಕಿರೋದು ವಾಟ್ ದೇ ಆರ್ ಆಸ್ಕಿಂಗ್ ಇಸ್ AD ಬೇಕು. ಸೊ AD ಬೇಕು ಅಂದಾಗ ಸೊ ಇದು ಬೇಕು. ಸೊ AD ಬೈ ಫಸ್ಟ್ ಲಾಸ್ಟು AB. ಸೊ ಈಸ್ ಈಕ್ವಲ್ ಟು ಇಲ್ಲಿ ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಸೊ ನಾನು ಫಸ್ಟ್ ಲಾಸ್ಟ್ ತೊಗೊತೀನಿ. AB ಡಿವೈಡೆಡ್ ಬೈ ಅಗೇನ್ ಇಲ್ಲಿ AC. ಸೊ AD ಫೈಂಡ್ ಮಾಡಬೇಕು. ಈಸ್ ಈಕ್ವಲ್ ಟು AB ಇಂಟು AB ಸ್ಕ್ವೇರ್ ಡಿವೈಡೆಡ್ ಬೈ AC. ಸೊ ವಾಟ್ ಈಸ್ AB ಈಸ್ 9. ಸೊ AB ಸ್ಕ್ವೇರ್ ಅಂದರೆ 9 ಸ್ಕ್ವೇರ್. ವಾಟ್ ಈಸ್ AC ಕಂಪ್ಲೀಟ್ AC ಇಲ್ಲಿ ಫೈಂಡ್ ಮಾಡಿದ್ರಲ್ಲ 15. ಸೊ AC ಇಸ್ 15. ಸೊ 9 ಸ್ಕ್ವೇರ್ ಈಸ್ 81 ಬೈ 15. ಸೊ AD ಈಸ್ 81 ಬೈ 15. 81 ಬೈ 15 ಅಂದರೆ 5.4. ಅಗೇನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಯು ಹ್ಯಾವ್ ಟು ಪ್ರೂವ್ ಅಥವಾ ಯು ಹ್ಯಾವ್ ಟು ಶೋ ದಟ್ ಸ್ಮಾಲ್ ಟ್ರಯಾಂಗಲ್ ಈಸ್ ಸಿಮಿಲರ್ ಟು ದ ಬಿಗ್ಗರ್ ಟ್ರಯಾಂಗಲ್. ಸೊ ಅದು ಪ್ರೂವ್ ಮಾಡಿದ್ರಿ ಅಂದರೆ ಯು ಕ್ಯಾನ್ ಶೋ, ಅಥವಾ ನಿಮ್ಗೆ ಗೊತ್ತಿತ್ತು ಅಂದರೆ ಯು ಕ್ಯಾನ್ ಶೋ. ಬಟ್ ಇಟ್ ಈಸ್ ಬೆಟರ್ ಟು ಪ್ರೂವ್ ಆ್ಯಂಡ್ ದೆನ್ ಫೈಂಡ್ ವಾಟ್ ಈಸ್ AD. ಓಕೆ, ಸೊ ಇಲ್ಲಿದೆ. ಆ್ಯಂಡ್ ಅಗೇನ್ ಇದು ಪರ್ಟಿಕ್ಯುಲರ್ ಥಿಂಗ್ ನಿಮ್ಗೆ ಆ್ಯಕ್ಚುಲಿ ತೋರಿಸಿದ್ರೆ ಇದು ಮಾಡೋಕ್ಕೆ ಕಷ್ಟ. ಫೈನ್, ದಿಸ್ ಇಸ್ ದ ಸೊಲ್ಯೂಷನ್ ವಾಟ್ ವಾಸ್ ಗಿವನ್ ಬೈ ದ ಬೋರ್ಡ್. ಓಕೆ, ನೆಕ್ಸ್ಟ್
ಫಿಗರ್ ಪಿ ಕ್ಯೂ ಪ್ಯಾರಲ್ ಟು ಆರ್ ಎಸ್. ಸೊ ಪಿ ಕ್ಯೂ ಏನಿದೆ ಇಸ್ ಪ್ಯಾರಲ್ ಟು ಆರ್ ಎಸ್. ಪ್ರೂವ್ ದಟ್ ಮೋರ್ ದೆನ್ ಏನಿಲ್ಲ. ಸೊ ಇದೇನಿದು ಎರಡು ಲೈನ್ ಇದೆ, ಸೊ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸು. ನೆಕ್ಸ್ಟು ಪ್ಯಾರಲಲ್ ಇದೆ. ಸೊ ಏನಾಯ್ತು ಇದು? ಸೊ ಇದು ಆಲ್ಟರ್ನೇಟ್ ಆ್ಯಂಗಲ್ಸು, ಆ್ಯಂಗಲ್ ಆರ್, ಆ್ಯಂಗಲ್ ಕ್ಯೂ ಆಲ್ಟರ್ನೇಟ್ ಆ್ಯಂಗಲ್ಸು. ಎರಡು ಟ್ರಯಾಂಗಲ್ ಸಿಮಿಲರು. ನಾನು ನಿಮಗೆ ಸೊಲ್ಯೂಷನ್ನೇ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ ನೋಡಿರಿ. ಆ್ಯಂಗಲ್ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎಸ್, ಆ್ಯಂಗಲ್ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎಸ್ ಆಲ್ಟರ್ನೇಟು, ಆ್ಯಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಅಗೇನ್ ಆಲ್ಟರ್ನೇಟು, ಆ್ಯಂಗಲ್ ಓ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸು. ಸೊ ಎ ಕ್ರೈಟೀರಿಯಾ ಮುಗೀತು. ಎಷ್ಟು ಬರೋದ್ರಿ ಅಂದರೆ ಎಷ್ಟು? 2 ಮಾರ್ಕ್ಸ್. ಯಾರಿಗುಂಟು ಯಾರಿಗಿಲ್ಲ. ಓಕೆ, ಸೊ ನೆಕ್ಸ್ಟು ಓಕೆ ಡಯಾಗ್ನಲ್ ಪ್ಯಾರಲೋಗ್ರಾಮ್. ಓಕೆ, ಇಂಟರ್ಸೆಕ್ಟ್ ಎ ಇ ಅಟ್ ಎಫ್. ಓಕೆ, ಇಲ್ಲಿ ಎಫ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತಿದೆ. ಓಕೆ, ಇದೊಂದೇ ಕೊಟ್ಟಿರೋದು. ಪ್ರೂವ್ ದಟ್. ಫೈನ್. ಸೊ ಡಿ ಎಫ್ ಇಂಟು ಇ ಎಫ್. ಸೊ ಡಿ ಎಫ್ ಇಂಟು ಇ ಎಫ್ ಇಸ್ ಈಕ್ವಲ್ ಟು ಎಫ್ ಬಿ ಇಂಟು ಎ ಬಿ. ಓಕೆ, ಸೊ ಇದು ಪ್ರೂವ್ ಮಾಡಬೇಕು ಅಂದರೆ ಅಗೇನ್, ಸೊ ವಾಟ್ ಈಸ್ ದಟ್ ವಿ ನೀಡ್ ಟು ಶೋ ದಿಸ್ ಟ್ರಯಾಂಗಲ್ ಇಸ್ ಸಿಮಿಲರ್ ಟು ದಿಸ್ ಟ್ರಯಾಂಗಲ್. ಸೊ ಇದು ಪ್ರೂವ್ ಮಾಡಿದ್ರೆ ಅಂದರೆ ಇಟ್ಸ್ ಮೋರ್ ದೆನ್ ಸಫಿಷಿಯಂಟ್. ಸೊ ಅಗೇನ್ ಇಲ್ಲೂ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಡಿ ಎಫ್ ಎ. ಓಕೆ, ಟ್ರಯಾಂಗಲ್ ಬರ್ಕೊಂಡ್ಬಿಡ್ತೀನಿ. ಟ್ರಯಾಂಗಲ್ ಡಿ ಓಕೆ ಎಫ್ ಎ. ಇನ್ನೊಂದು ಟ್ರಯಾಂಗಲ್ ಇ ಎಫ್ ಬಿ. ಇ ಎಫ್ ಬಿ. ಸೊ ಏನು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಡಿ ಎಫ್ ಎ. ಆ್ಯಂಗಲ್ ಡಿ ಎಫ್ ಎ ಇಸ್ ಈಕ್ವಲ್ ಟು ಇ ಎಫ್ ಬಿ. ಆ್ಯಂಗಲ್ ಇ ಎಫ್ ಬಿ. ಯಾಕೆ? ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸು. ನೆಕ್ಸ್ಟು ಇದಾದಮೇಲೆ ಪ್ಯಾರಲೋಗ್ರಾಮ್. ಸೊ ಇಸ್ ಎ ಪ್ಯಾರಲೋಗ್ರಾಮ್. ಅಗೇನ್ ಇದೇನೈತೆ? ದಿಸ್ ಆ್ಯಂಗಲ್ ವಿಲ್ ಬಿ ಈಕ್ವಲ್ ಟು ದಿಸ್ alternate angles. So ADB, ADB is equal to EBF. EBF alternate angles. ಆಯ್ತಲ್ಲ, ಎ ಕ್ರೈಟೀರಿಯಾ. ಎ ಕ್ರೈಟೀರಿಯಾ ಆಯಿತು. ನೆಕ್ಸ್ಟ್ ದೇ ಆರ್ ಸಿಮಿಲರ್. ಸೊ ಸಿಮಿಲರ್ ಹೆಂಗಂತ ಪ್ರೂವ್ ಮಾಡ್ಬೇಕು? ಲೈಕ್ ವಾಟ್ ಈಸ್ ದಟ್? ಸೊ ಟ್ರಯಾಂಗಲ್ ಡಿ ಎಫ್ ಎ ಇಸ್ ಸಿಮಿಲರ್ ಟು. ಸೊ ಡಿ ಎಫ್. ಓಕೆ, ಫಸ್ಟು ಡಿ ತೊಗೊತೀನಿ. ಡಿ ಇಲ್ಲಿದೆ. ಸೊ ಮಿಡಲಲ್ಲಿ ಏನಿದೆ? ಬಿ ಇದೆ. ಸೊ ಟ್ರಯಾಂಗಲ್ ಬಿ. ನೆಕ್ಸ್ಟು ಎಫ್ ಇದೆ. ಇಲ್ಲೇನಿದೆ? ಇಲ್ಲೂ ಎಫ್ ಇದೆ. ಸೊ ಇನ್ನೇನು ಉಳಿತು? ಬಿ ಎಫ್ ಆಯಿತು. ದ ರಿಮೈನಿಂಗ್ ಇಸ್ ಇ. ಬರ್ಕೊಂಡ್ರಿ. ಯು ಕ್ಯಾನ್ ರೈಟ್ ದ ಸೈಡ್ಸ್. ಇಲ್ಲೇನಿದೆ ಅದನ್ನು ಬರ್ಕೊಡ್ರಿ. ಡಿ ಎಫು. ಸೊ ಫಸ್ಟು ಸೆಕೆಂಡು. ಇಲ್ಲೂ ಫಸ್ಟ್ ಸೆಕೆಂಡ್ ಏನು? ಬಿ ಎಫು ಇಸ್ ಈಕ್ವಲ್ ಟು ಎಫ್ ಬಿ ಎಫ್ ಎ. ಓಕೆ, ಎಫ್ ಎ ಸೆಕೆಂಡು ಲಾಸ್ಟು. ಇಲ್ಲೂ ಸೆಕೆಂಡು ಲಾಸ್ಟು ಎಫ್ ಇ. ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಡಿ ಎಫ್ ಇದೆ, ಡಿ ಎಫ್ ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಫ್ ಇ ಮೇಲೆ ಹೋಗುತ್ತೆ. ಸೊ ಎಫ್ ಇ ಇರೋದು ಇ ಎಫ್ ಇಸ್ ಈಕ್ವಲ್ ಟು ಎಫ್ ಎ ಎಫ್ ಬಿ. ಸೊ ಬಿ ಎಫ್ನ ನಾನು ಬಿ ಎಫ್ನ ಎಫ್ ಬಿ ಅಂತ ಬರಿತೀನಿ ಇಂಟು ಎಫ್ ಎ. ಹೆನ್ಸ್ ರೂಡ್. ಓಕೆ, ಫೈನ್. ಇಲ್ಲಿದೆ ಸೊಲ್ಯೂಷನ್ ಇದೆ, ನೋಡ್ಕೊಡ್ರಿ. ಓಕೆ, ನೆಕ್ಸ್ಟ್ a vertical pole of height 6 meter. I guess this text book question. So vertical pole ಇದೆ, height 6 meter ಇದೆ, 4 ಮೀಟ್ರ್ ಏನೋ ಶ್ಯಾಡೋ ಕ್ಯಾಸ್ಟ್ ಮಾಡುತ್ತೆ. ಒಂದು ವರ್ಟಿಕಲ್ ಪೋಲು ಎಷ್ಟು? 6 ಮೀಟರು. ಇದರದ್ದು ಶ್ಯಾಡೋ ಕೆಳಗೆ ಬರುತ್ತೆ. ಸೊ ಈ ಹಿಂಗೆ ಅದು ಹೈಪೋಟೇನಿಯಸ್ ಶ್ಯಾಡೋ ಆಗಲ್ಲ. ಸೊ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇಸ್ ಶ್ಯಾಡೋ. ಸೊ ಎಷ್ಟು? 4 ಮೀಟರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್, ಸೊ ಸೇಮ್ ಟೈಮಲ್ಲಿ ಇನ್ನೊಂದು ಟವರ್ ಇದೆ. ಟವರ್ ಓಕೆ 28 ಮೀಟರ್ ಲಾಂಗ್. ಸೊ 28 ಅಂದರೆ ಇನ್ನೂ ಜಾಸ್ತಿನೇ. ಸೊ ಇನ್ನೊಂದೇನಿದೆ 28 ಮೀಟರ್ ಲಾಂಗ್. ಫೈಂಡ್ ದ ಹೈಟ್ ಆಫ್. ಓಕೆ, ದಿಸ್ ಇಸ್ ಶ್ಯಾಡೋ. ಸೊ ಈ ಪರ್ಟಿಕ್ಯುಲರ್ ಟವರ್ದು ಶ್ಯಾಡೋ ಎಷ್ಟಿದೆ?
28 ಮೀಟರ್ ಲಾಂಗ್ ಇದೆ. ಸೊ ಈ ಹೈಟ್ನ ಫೈಂಡ್ ಮಾಡಬೇಕು. ಸೊ ಇಫ್ ಯು ಜಾಯಿನ್ ಮಾಡಿದ್ರಿ ಅಂದರೆ ಎರಡು ಏನಾಯಿತು, ಸಿಮಿಲರ್ ಟ್ರಯಾಂಗಲ್ಸ್ ಅಗೇನ್, ದೊಡ್ಡ ಟ್ರಯಾಂಗಲ್ ಫೈನ್, ಎ ಬಿ ಸಿ ಡಿ. ಸೊ ಸಿಮಿಲಾರಿಟಿ ಪ್ರೂವ್ ಮಾಡ್ಬೋದು. ಸೊ ಪ್ರೂವ್ ಮಾಡಾದ್ಮೇಲೆ ಐ ಆಮ್ ಲೀವಿಂಗ್ ದಟ್ ಟು ಯು. ಸೊ 90 ಡಿಗ್ರಿ ಇದೆ, ಆ್ಯಂಗಲ್ ಸಿ ಕಾಮನ್ ಇದೆ, ಎ ಕ್ರೈಟೀರಿಯಾ ಆಯಿತು, ಎರಡು ಟ್ರಯಾಂಗಲ್ ಸಿಮಿಲರು. ಸೊ ಸಿಮಿಲರ್ ಅಂತ ಪ್ರೂವ್ ಮಾಡಾದ್ಮೇಲೆ ಎ ಬಿ, ಸೊ ದೊಡ್ಡದು, ಎ ಬಿ ಡಿವೈಡೆಡ್ ಬೈ ಸಣ್ಣದು, ಓಕೆ, ಡಿ ಇ ಇಸ್ ಈಕ್ವಲ್ ಟು ದೊಡ್ಡದು ಟ್ರಯಾಂಗಲ್ದು ಬಿ ಸಿ ಡಿವೈಡೆಡ್ ಬೈ ಸ್ಮಾಲ್ ಟ್ರಯಾಂಗಲ್ ಡಿ ಸಿ. ಸೊ ಏನು ಫೈಂಡ್ ಮಾಡಬೇಕು, ಎ ಬಿ ಫೈಂಡ್ ಮಾಡಬೇಕು. ಸೊ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಇ ಡಿವೈಡೆಡ್ ಬೈ ಡಿ ಸಿ. ವಾಟ್ ಈಸ್ ಬಿ ಸಿ? ಬಿ ಸಿ ಎಷ್ಟು? 28. ವಾಟ್ ಈಸ್ ಡಿ ಇ? 4. ವಾಟ್ ಈಸ್ ಡಿ ಇ? 6. ವಾಟ್ ಈಸ್ ಡಿ ಸಿ? 4. So 4 1s are 4 7s are 7 6s are 42. So what is AB? AB is 42. So this is 42. ನೀವು ಹಾಗೆ ಹೇಳ್ಬೋದಿತ್ತು, ಯಾಕಂದರೆ ಸ್ಮಾಲ್ದು 4 ಇದೆ, ದೊಡ್ಡದು ಏನಾಯಿತು 28 ಆಯಿತು. ಸೊ ಎಷ್ಟು ಟೈಮ್ಸ್ ಜಾಸ್ತಿ ಆಯಿತು? 7 ಟೈಮ್ಸ್. 4 7s are 28. ಸಿಮಿಲರ್ಲಿ 6 ಇದೆ, ಇದು ಏನಾಗಬೇಕು? 7 ಟೈಮ್ಸ್ ಜಾಸ್ತಿ ಆಗಬೇಕು, ಸಿಮಿಲರ್. ಸೊ 6 7s are 42 ಆಯ್ತಲ್ಲ. ಓಕೆ, ಲಾಸ್ಟ್ ಕ್ವಶನು, ಸೊಲ್ಯೂಷನು ಇದೆ, ಹಾಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಟ್ರಯಾಂಗಲ್, ಒಂದು ಟ್ರಯಾಂಗಲಲ್ಲಿ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ. ಸೊ ಇದು ಎಕ್ಸಾಂಪ್ಲರ್ ಪ್ರಾಬ್ಲಮು. ಸೊ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ ಆ್ಯಂಡ್ ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಕನ್ವರ್ಸ್ ಆಫ್ ಏನು, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಸೊ ಕನ್ವರ್ಸ್ ಆಫ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಆಯ್ತಲ್ಲ. ಸೊ ಏನಾಯಿತು, ಡಿ ಇ ಇಸ್ ಪ್ಯಾರಲಲ್ ಟು ಬಿ ಸಿ. ಸೊ ಡಿ ಇ ಏನಾಯಿತು, ಇಟ್ ಈಸ್ ಪ್ಯಾರಲಲ್ ಟು ಬಿ ಸಿ. ಅವ್ರೇನು ಕೇಳ್ತಿರೋದು, ಬಿ ಎ ಸಿ ದೊಡ್ಡದು ಅಥವಾ ಎ ಬಿ ಸಿ ಇಸ್ ಆ್ಯನ್ ಐಸಾಸೆಲಸ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಬೇಕು. ಸೊ ಗಿವನ್ ನಮಗೇನು ಸಿಕ್ತು, ಡಿ ಇ ಪ್ಯಾರಲಲ್ ಟು ಬಿ ಸಿ ಸಿಕ್ತು, ಯಾಕಂದರೆ ಕನ್ವರ್ಸ್ ಆಫ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಸೊ ಸಿಕ್ಕಾದ್ಮೇಲೆ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ. ಇದೆರಡು ಪ್ಯಾರಲಲ್ ಆಯಿತು ಅಂದರೆ ಡಿ ಇ ಇಸ್ ಪ್ಯಾರಲಲ್ ಟು ಬಿ ಸಿ. ಸೊ ಆ್ಯಂಗಲ್ ಡಿ ಏನಾಗಬೇಕು, ಆ್ಯಂಗಲ್ ಬಿ ಈಕ್ವಲ್ ಆಗಬೇಕು, ಆ್ಯಂಗಲ್ ಇ ಏನಾಗಬೇಕು, ಆ್ಯಂಗಲ್ ಸಿಗೆ ಈಕ್ವಲ್ ಆಗಬೇಕು. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು, ಇದೆರಡು ಈಕ್ವಲ್ ಅಂತ ಪ್ರೂವ್ ಆಯಿತು, ಇದೆರಡು ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು. ನಮಗೆ ಫಸ್ಟೇ ಗೊತ್ತು ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ. ಸೊ ಫೈನಲಿ ಏನಾಗುತ್ತೆ, ಆ್ಯಂಗಲ್ ಬಿ ಈಸ್ ಆಲ್ಸೋ ಈಕ್ವಲ್ ಟು ಆ್ಯಂಗಲ್ ಸಿ. ಸೊ ಹೆನ್ಸ್ ಕೀಪ್ ಸ್ಮೈಲಿಂಗ್, ಬೋತ್ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ, ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ, ಎ ಬಿ ಈಸ್ ಈಕ್ವಲ್ ಟು ಎ ಸಿ. ಯಾಕಂದರೆ ಆ್ಯಂಗಲ್ಸ್ ಈಕ್ವಲ್ ಆಯಿತು ಅಂದರೆ ಸೈಡ್ಸ್ ಏನಾಗಬೇಕು, ಈಕ್ವಲ್ ಆಗಬೇಕು. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ, ಸೊ ಎ ಬಿ ಈಸ್ ಈಕ್ವಲ್ ಟು ಎ ಸಿ. ಸೊ ಸೈಡ್ಸ್ ಈಕ್ವಲ್ ಆಯಿತು. ಎ ಬಿ ಈಸ್ ಈಕ್ವಲ್ ಟು ಎ ಸಿ, ಸೈಡ್ಸ್ ಆಪೋಸಿಟ್ ಟು ಈಕ್ವಲ್ ಆ್ಯಂಗಲ್ಸ್ ಆರ್ ಈಕ್ವಲ್. ಬಿ ಎ ಸಿ ಇಸ್ ಆ್ಯನ್ ಐಸೋಸೆಲಸ್ ಟ್ರಯಾಂಗಲ್, ಹೆನ್ಸ್ ಪ್ರೂವ್ಡ್. ಹೆನ್ಸ್ ಟ್ರಯಾಂಗಲ್ಸ್ ಫಸ್ಟ್ ವಿಡಿಯೋ ಇಸ್ ಡನ್. ಇನ್ನೂ ವೀಡಿಯೋಸ್ ಬರುತ್ತೆ. ನಿಮಗೇನು ಬೇಕು ಕಮೆಂಟ್ ಮಾಡಿರಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ದಿಸ್ ವೇರ್ ಫ್ರಮ್ PYQs. ದೇರ್ ವಿಲ್ ಬಿ ಮೆನಿ ಮೋರ್ ಫಾರ್ ಶ್ಯೂರ್. ಐ ವಿಲ್ ಬಿ ಸಾಲ್ವಿಂಗ್. ಸೊ CBSE ಇಂದ ಕೆಲವೊಂದು ತೊಗೊತೀನಿ, ಆ್ಯಂಡ್ CBSE ಅಂದರೆ ತುಂಬ ಡೆಪ್ತಾಗಿ ಹೋಗಲ್ಲ. ಸೊ ಅಪ್ಲಿಕೇಶನ್ನು ಸ್ವಲ್ಪ ಎಲ್ಲಿ ತಲೆ ಯೂಸ್ ಮಾಡಬೇಕು ಅಂತ ಪ್ರಾಬ್ಲಮ್ಸು ತೊಗೊತೀನಿ. ಸೊ ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಜೈ ಹಿಂದ್, ಜೈ ಕರ್ನಾಟಕ.